ಓಂ ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಓಂ ತತ್ಸತ್. ಪರಬ್ರಹ್ಮನೇ ನಮಃ. ಕಾದರವಳ್ಳಿಯ ಶ್ರೀ ಸದ್ಗುರು ಅದೃಶ್ಯ ಶಿವಯೋಗಿಗಳವರ ಚರಿತಾಮೃತವು 3ನೇ ಅಧ್ಯಾಯ. ಶ್ರೀ ಸದ್ಗುರು ಅದೃಶ್ಯ ಶಿವಯೋಗಿಗಳವರ ಜನನ. ಮುನ್ನ ಸಂಕಲ್ಪಿಸಿದ ಬಗೆಯಂ ಚನ್ನಬಸವನು ಜನ್ಮ ತಾಳಿದ ಸನ್ನುತಂ ಅದೃಶ್ಯ ನಾಮದಿ ಕಾದರವಳ್ಳಿಯಲ್ಲಿ. ಗೋವಾಚಕ ಮಹಾಶಯರೇ, ಹಿಂದಿನ ಅಧ್ಯಾಯದಲ್ಲಿ ಮಾತೋಶ್ರೀ ಶಿವಲಿಂಗವ್ವನವರ ಚರಿತ್ರೆಯನ್ನು ಕೇಳಿದ್ದೀರಿ. ಮುಂದಿನ ಭಾಗವನ್ನು ಶ್ರದ್ಧೆಯಿಂದ ಆಲಿಸಿರಿ. ಶ್ರೀ ಸದ್ಗುರು ಪಡದಯ್ಯನವರು ಮತ್ತು ಮಾತೋಶ್ರೀ ಶಿವಲಿಂಗವ್ವನವರು ಐಕ್ಯ ಸ್ಥಳವನ್ನು ಹೊಂದಿದ ನಂತರ ಇವರ ಜ್ಯೇಷ್ಠ ಸುಪುತ್ರನಾದ ಶ್ರೀ ಚನ್ನಬಸಯ್ಯನವರು ಮತ್ತು ಧರ್ಮಪತ್ನಿಯಾದ ಶ್ರೀಮತಿ ಗಂಗಮ್ಮನವರೊಡನೆ ಚರಂತಿ ಮಠಕ್ಕೆ ಬರುವ ಭಕ್ತಾದಿಗಳ ಯೋಗಕ್ಷೇಮವನ್ನು ನೋಡುತ್ತಾ ಹರಸುತ್ತಾ ಅವರು ಹಾಕಿಕೊಟ್ಟ ಕಾಯಕವನ್ನು ಮುಂದುವರಿಸುತ್ತಾ ದಿನಗಳನ್ನು ಕಳೆಯುತ್ತಿದ್ದರು. ಆದರೆ ತಮ್ಮಂದರಿಬ್ಬರು ಧಾರವಾಡಕ್ಕೆ ಹೋಗಿರುವುದರಿಂದ ಈ ದಂಪತಿಗಳಿಗೆ ಮಾತೋಶ್ರೀ ಶಿವಲಿಂಗವ್ವನವರ ಆಶೀರ್ವಾದ ಮತ್ತು ಕೃಪಾ ಕಟಾಕ್ಷದಿಂದ ಚರಂತಿ ಮಠದಲ್ಲಿ ನಡೆಯುತ್ತಿರುವ ದಾಸೋಹ ಶಿವಲಿಂಗಾನುಷ್ಠಾನ ಭಕ್ತರ ಮನೋಭಿಲಾಷೆಗಳನ್ನು ಪೂರೈಸಿ ಹರಸುವ ಶಕ್ತಿ ದಿನೇ ದಿನೇ ಕಡಿಮೆಯಾಗತೊಡಗಿತು. ಅವರು ಚಿಂತಾಕ್ರಾಂತರಾಗಿ ಮಹಾತಾಯಿ ಮಾತೋಶ್ರೀ ಶಿವಲಿಂಗವ್ವನವರ ಆಶೆಯನ್ನು ಪೂರ್ಣಗೊಳಿಸಲು ಅಸಮರ್ಥನಾದಿನಲ್ಲ ಎಂಬ ಕೊರಗು ಹೃದಯದ ಯಾವುದೋ ಮೂಲೆಯಲ್ಲಿ ಮಿಡಿಯತೊಡಗಿತು. ಆಗ ಚಿಂತಾಕ್ರಾಂತರಾದ ಶ್ರೀ ಚನ್ನಬಸಯ್ಯನವರು ದಿವ್ಯಜ್ಞಾನಿಗಳು ಆದ ಗರಗದ ಶ್ರೀ ಸದ್ಗುರು ಮಡಿವಾಳೇಶ್ವರ ಸ್ವಾಮಿಗಳ ದಿವ್ಯ ಸನ್ನಿಧಿಗೆ ಹೋಗಿ ತಮಗೆ ಆಗುತ್ತಿರುವ ಮನೋವೇದನೆಯನ್ನು ಅರುಹಿ, ದಯಾನಿಧಿಯೇ ತಾಯಿ ಮಾತೋಶ್ರೀ ಶಿವಲಿಂಗವ್ವನವರು ಉಳಿಸಿ ಬೆಳೆಸಿಕೊಂಡು ಬಂದಿರುವ ದಾಸೋಹ ಮತ್ತು ಭಕ್ತರ ಪ್ರೀತ್ಯರ್ಥ ಕೈಗೊಳ್ಳಬಹುದಾದ ಮಹತ್ ಕಾರ್ಯಗಳನ್ನು ನನ್ನ ಇಬ್ಬರು ಸಹೋದರರು ಧಾರವಾಡಕ್ಕೆ ಹೋಗಿರುವುದರಿಂದ ಈ ಕಾಯಕವನ್ನು ಪೂರ್ಣಗೊಳಿಸಲು ಸಾಧ್ಯವಾಗುತ್ತಿಲ್ಲ. ಇದರಿಂದಾಗಿ ನನಗೆ ಮನಸ್ಸಿಗೆ ತುಂಬ ಬೇಸರವಾಗಿದ್ದು ದಾರಿ ಕಾಣದಾಗಿದೆ. ಆದ್ದರಿಂದ ಈ ವಿಷಯದಲ್ಲಿ ತಮ್ಮ ಕೃಪೆಯಾಗಬೇಕೆಂದು ಅನನ್ಯ ಭಕ್ತಿಭಾವದಿಂದ ಶ್ರೀ ಸದ್ಗುರು ಮಡಿವಾಳೇಶ್ವರರ ಪಾದಕ್ಕೆ ಎರಗಿದಾಗ ಶ್ರೀ ಸದ್ಗುರು ಮಡಿವಾಳೇಶ್ವರ ಸ್ವಾಮಿಗಳು ಚನ್ನಬಸವಯ್ಯನವರೇ, ನಮಗೆ ಗರಗದ ಚರಂತಿ ಮಠದ ಋಣವು ಆ ಪರಶಿವನ ಇಚ್ಛೆಯಂತೆ ತೀರುತ್ತಾ ಬಂದಿರುತ್ತದೆ. ನೀವು ತಮ್ಮ ಧರ್ಮ ಪತ್ನಿಯಾದ ಶ್ರೀಮತಿ ಗಂಗಮ್ಮನವರ ಸಮೇತ ಕಾದರವಳ್ಳಿಗೆ ಹೋಗಿ ನೆಲೆಸುವುದು ಮತ್ತು ಅಲ್ಲಿ ನಾನೇ ನಿಮಗೆ 3ನೆಯ ಮಗುವಾಗಿ ಹುಟ್ಟುವೆನು. ಆ ಮಗುವಿನಿಂದ ಜಗದೋದ್ಧಾರವಾಗುವುದಲ್ಲದೆ ಭವಬಂಧನದಲ್ಲಿ ಸಿಲುಕಿರುವ ಮುಮುಕ್ಷಾಪೇಕ್ಷಿಗಳ ಉದ್ಧಾರವಾಗಲಿದೆ ಎಂದು ಆಶೀರ್ವದಿಸಿ ಉಡಿಯಲ್ಲಿ 2 ಬಾಳೆಹಣ್ಣು ತುಂಬಿ ಬೀಳ್ಕೊಟ್ಟರು. ಇದರಿಂದಾಗಿ ಶ್ರೀ ಚನ್ನಬಸಯ್ಯನವರಿಗೆ ಆಕಾಶವೇ ಕಳಚಿ ಬಿದ್ದಷ್ಟು ಆಘಾತವಾಯಿತು. ಆದರೆ ಶ್ರೀ ಸದ್ಗುರು ಮಡಿವಾಳೇಶ್ವರರ ಮೇಲೆ ಇರುವ ಅಗಾಧ ಭಕ್ತಿ, ಶ್ರದ್ಧೆ, ವಿಶ್ವಾಸ ಮತ್ತು ವಾಣಿಯ ಮಹತ್ವವನ್ನರಿತ ಶ್ರೀ ಚನ್ನಬಸವಯ್ಯನವರು ಧರ್ಮಪತ್ನಿ ಗಂಗಮ್ಮನವರೊಂದಿಗೆ ಅಜ್ಜ ಶ್ರೀ ಮಡಿವಾಳೇಶ್ವರರ ದಿವ್ಯ ವಾಣಿಯ ಮೇಲೆ ನಂಬಿಕೆಯಿಟ್ಟು ಕಾದರವಳ್ಳಿಗೆ ಬಂದು ಶ್ರೀ ಕುಲಕರ್ಣಿ ಅವರ ಮನೆಯಲ್ಲಿ ಆಶ್ರಯ ಪಡೆದರು. ಈ ದಂಪತಿಗಳ ಉದರದಿಂದ ಮೊದಲನೆಯವನು ಶಂಕರಯ್ಯ ಮತ್ತು 2ನೇಯವರು ಗಂಗಯ್ಯ ಎಂಬ 2 ಗಂಡು ಮಕ್ಕಳು ಜನ್ಮ ತಾಳಿದರು. ಇವರಿಗೆ ವಿದ್ಯಾಭ್ಯಾಸ ಮತ್ತು ಜ್ಞಾನಾರ್ಜನೆಯನ್ನು ಮಾಡಿಸುತ್ತಾ ಕಾಲ ಕಳೆಯುತ್ತಿರುವಾಗ ತಾಯಿ ಸೌಭಾಗ್ಯವತಿ ಗಂಗಮ್ಮನವರಿಗೆ ಧರೆಯ ಪಾವನಗೊಳಿಸುವ ಜಗದ ಜೀವಕ್ಕೆ ಜೀವನ್ಮುಕ್ತಿಯ ಕೊಡುವ ಉಳುವಿಯ ಶ್ರೀ ಚನ್ನಬಸವೇಶ್ವರನ ಅವತಾರಿಯಾದ ಗರಗದ ಶ್ರೀ ಮಡಿವಾಳೇಶ್ವರನ ಅಪರಾವತಾರಿಯಾದ 3ನೇಯ ಪುತ್ರನ ಜನನದ ಸಂಕೇತವಾಗಿ ತಾಯಿ ಗಂಗಮ್ಮನವರ ಗರ್ಭದಲ್ಲಿ ಲಕ್ಷಣಗಳು ಮೂಡತೊಡಗಿದವು. ಗರ್ಭವತಿಯಾಗಿದ್ದ ತಾಯಿ ಗಂಗಮ್ಮನವರಿಗೆ ಲಿಂಗ ಪೂಜೆಯಲ್ಲಿ ಆಸಕ್ತಿ.
ಪುರಾಣ ಪ್ರವಚನಗಳ ಆಲಿಕೆ, ಜಂಗಮಾರ್ಚನೆ ಮಾಡುವ ಆಸೆ, ಸದಾವಕಾಲದಲ್ಲಿ ಹರಗು ಶರಣರ ಸ್ತುತಿ, ಶ್ರವಣ ಮನನಗಳನ್ನು ಮಾಡುತ್ತಾ ಜ್ಞಾನಾಸಕ್ತಳಾಗಿ ತನ್ನಲ್ಲಿ ತಾನೇ ಲೀನವಾಗುತ್ತಿದ್ದರು. ಮುಂದೆ ಈ ರೀತಿ ನವಮಾಸಗಳು ಕಳೆಯುತ್ತಿರಲು ದಿನಾಂಕ 9ನೇ ಜನವರಿ 1884ನೇ ಇಸವಿಯಂದು ಶ್ರೀ ಹುಡೇದ್ಮನಿ ಕುಲಕರ್ಣಿಯವರ ಮನೆಯಲ್ಲಿ ಜಗದ ಪುಣ್ಯವೇ ಧರೆಗಿಳಿದು ಬಂದಂತೆ ಶ್ರೀ ಸದ್ಗುರು ಅದೃಶ್ಯ ಶಿವಯೋಗಿಗಳು ಮೃತ್ಯುಲೋಕವ ಪಾವನ ಮಾಡಲು, ಭುವಿಗಳ ಭವರೋಗದ ಭೇದಿಸಲು ತಾಯಿಯ ಗರ್ಭದಿಂದ ಧರೆಗಿಳಿದು ಬಂದರು. ಆಗ ಕೈಲಾಸದಲ್ಲಿ ಮಂಗಲವಾದ್ಯಗಳು ಮೊಳಗಿ ದೇವತೆಗಳು ಪುಷ್ಪಧಾರೆಯನ್ನೆರೆದರು. ಶಿವನು ಶಂಖ ಊದಿದಂತೆ ಭಾಸವಾಯಿತು. ಬ್ರಹ್ಮ ವಿಷ್ಣು ಮಹೇಶ್ವರಾದಿಗಳು ಉಲ್ಲಾಸದಿಂದ ಕುಣಿದಾಡಿದರು. ದೇವಕನ್ನಿಕೆಯರು ಚಾಮರವ ಬೀಸಿದರು. ಸಮುದ್ರವು ಉಕ್ಕೇರಿ ಬಂದಿತು. ಕೊಳಗಳಲ್ಲಿರುವ ಕಮಲಗಳು ಅರಳಿದವು. ಭೃಂಗಗಳು ಝೇಂಕಾರ ಮಾಡಿದವು. ಕೋಗಿಲೆಗಳು ಕುಹು ಕುಹು ಎಂದು ಆನಂದದಿಂದ ಕೂಗಿದವು. ಹಕ್ಕಿಗಳ ಚಿಲಿಪಿಲಿ ನಾದವು ಗಗನವನ್ನೆಲ್ಲ ತುಂಬಿತು. ಮಂದಗಾಳಿಯೂ ಈ ಸಂತಸದ ವಿಷಯವನ್ನು ಜಗಕ್ಕೆ ಪಸರಿಸಿತು. ಸಸಿಯ ಮೇಲೆ ಸಾಗರವು ಪರಿದಂತೆ ಆಯಿತಯ್ಯ ಎನ್ನ ಭಕ್ತಿ, ಕೂಡಲ ಸಂಗನ ಶರಣರು ಬಂದರೆ ಉಬ್ಬಿಕೊಬ್ಬಿ ನಲಿದಾಡುವೆ, ಆನಂದದಿಂದ ಕುಣಿದಾಡುವೆ, ಆನಂದದಿಂದ ನಲಿದಾಡುವೆ ಎಂದು ಬಂಧು ಬಳಗ ಮತ್ತು ನೆರೆಹೊರೆಯವರು ಹರ್ಷೋದ್ಗಾರದಲ್ಲಿ ತುಂಬಿ ತುಳುಕಿ ಉಬ್ಬಿಕೊಂಡು ನಲಿದಾಡಿತು. ಭೂಮಿ ತಾಯಿಯ ಜಗದೋದ್ಧಾರಕ ಶ್ರೀ ಅದೃಶ್ಯ ಶಿವಯೋಗಿಗಳ ಜನನದಿಂದ ಜಗದಗಲ ಮುಗಿಲಗಲ ಮಿಗೆಯಗಲ ನಿಮ್ಮಗಲ ಪಾತಾಳದಿಂದತ್ತ ನಿಮ್ಮ ಶ್ರೀಚರಣ, ಬ್ರಹ್ಮಾಂಡದಿಂದತ್ತ ನಿಮ್ಮ ಶ್ರೀಮುಕುಟ, ಅಪ್ರಮಾಣ ಅಗಮ್ಯ ಅಗೋಚರ ಅಪ್ರತಿಮ ಲಿಂಗವೇ ಕೂಡಲ ಸಂಗಮ ದೇವಯ್ಯ ಎನ್ನ ಕರಸ್ಥಲಕ್ಕೆ ಬಂದು ಚಿಳುಕಾದಿರಯ್ಯ ಎಂದು ಭೂದೇವಿಯ ಎನ್ನ ಕರಸ್ಥಲಕ್ಕೆ ಬಂದು ಚುಳುಕಾದರೆಂದು ಸಂತಸಪಟ್ಟಳು. ನಿಯಮಾನುಸಾರ 12ನೆಯ ದಿವಸಕ್ಕೆ ಹರ್ಷೋಲ್ಲಾಸದಿಂದ ರೇಷ್ಮೆಯ ದಡಿಗಳನ್ನು ಉಟ್ಟು ಹಣೆಗೆ ಭಸ್ಮ ಧರಿಸಿ ಅರಿಶಿನ ಕುಂಕುಮ ಭಸಿತರಾಗಿ ತಲೆಗೆ ಮಲ್ಲಿಗೆ ಮಾಲೆ ಮುಡಿದುಕೊಂಡು ಪರಶಿವನ ಪೂಜೆಗೆ ಆಗಮಿಸುವ ಶರಣೆಯರಂತೆ ಸುಮಂಗಲೆಯರು ಆಗಮಿಸಿ ಮಗು ಶಿವಯೋಗಿಗೆ ಮಂಗಲ ಸ್ನಾನ ಮಾಡಿಸಿ ಅತ್ಯಂತ ಸಂಭ್ರಮದಿಂದ ಶಿವನ ಒಡ್ಡೋಲಗವೇ ಧರೆಗಿಳಿದು ಬಂದಂತೆ ವಜ್ರ ವೈಢೂರ್ಯ ಮಾಣಿಕ್ಯ ಬೆಳ್ಳಿ ಬಂಗಾರ ಅಷ್ಟೈಶ್ವರ್ಯದ ಕನಿಯೇ ಎಂಬಂತೆ ಕಾಣುವ ತೊಟ್ಟಿಲವನ್ನು ತಳಿರು ತೋರಣ, ಅನೇಕ ವಿಧವಾದ ಬಿಲ್ವಪತ್ರಿ, ಹೂರಾಶಿ, ಕರಿಕೆ, ತುಳಸಿಗಳಿಂದ ಶೃಂಗರಿಸಿ ವಿವಿಧ ತರಹದ ಪುಷ್ಪಮಾಲೆಗಳನ್ನು ಪೋಣಿಸಿ ತೊಟ್ಟಿಲಲ್ಲಿ ಪಂಚಕುಲಾಯಿ ಸುರಕಿ ಅಂಗಿಗಳನ್ನು ಕಟ್ಟಿ ಓಂ ನಮಃ ಶಿವಾಯ ಎಂದು ಶಿವನನ್ನು ನೆನೆಯುತ್ತಾ ಅತ್ಯಾನಂದದಿಂದ ಶಿವನಾಮಸ್ಮರಣೆಯೊಂದಿಗೆ ಈ ಕೆಳಗಿನಂತೆ ಜೋಗುಳ ಹಾಡುತ್ತಾ ಶ್ರೀ ಗುರು ಸರಿ ಯಾರ್ಯಾರಿಲ್ಲ, ಗುರುಪಾದವೇ ಮೂಜಗವೆಲ್ಲ, ತಂಗಿ ನಂಬವ್ವ ಇದು ಸುಳ್ಳಲ್ಲ, ಗುರುದ್ರೋಹಿಗಳಿಗೆ ಗತಿಯಿಲ್ಲ, ಶ್ರೀ ಗುರು ಸರಿ ಯಾರ್ಯಾರಿಲ್ಲ, ಗುರು ಬ್ರಹ್ಮ ಹರಿರುದ್ರೇಶ್ವರ ಸದಾಶಿವಮೂರ್ತಿ, ಗುರು ಸಾಕ್ಷಾತ್ ಪರಬ್ರಹ್ಮನವ್ವ, ಗುರುವಿನ ಘನಮಹಿಮೆ ಗುರುಪುತ್ರರರಿವರು, ನರ ಕುರಿಗಳರಿವನೇನವ್ವ, ಕಟ್ಟೋಗು ಕಾಯದ್ದು ಎಷ್ಟವ್ವ ಅಭಿಮಾನ, ಬಿಟ್ಟಿದನು ಗುರುಪಾದ ಹಿಡಿಯಿರೆ, ಗುರುಪಾದ ಮನಮುಟ್ಟಿ ಸೇವಿಸುತ್ತವರ ಗುಟ್ಟು ತಿಳಿದು ಭವಗೆಲ್ಲಿರೆ, 6 ಗುಣಗಳ ಬಿಡಿಸಿ 3 ತಾಪವ ಕೆಡಿಸಿ, ಹಾರಿಸಿ ದಮೂಲ ಜ್ಞಾನವನು ತೋರಿಸಿದ ನಿಜರೂಪು, 6 ನೀನೊಡನೊಡೆಂದು ಜೋಜೋ ಎನ್ನುವ ಜ್ಯೋತಿಯ ಕಂದ ಜೋಜೋ
ಜಗಜ್ಯೋತಿಯ ಕಂದ ಜೋಜೋ ಜೋಜೋ ಜಗಜ್ಯೋತಿಯ ಕಂದ ಜೋಜೋ ಎಂದು ಅತ್ಯಾನಂದದಿಂದ ಜೋಗುಳ ಪಾಡುತ್ತಾ ಶ್ರೀ ಅದೃಶ್ಯ ಶಿವಯೋಗಿಗಳಿಗೆ ಅದೃಶ್ಯ ಶಿವಯೋಗಿ ಎಂದು ನಾಮಕರಣಗೈದು ಸುಮಂಗಲಿಯರು ಸಂತಸದ ಸಾಗರದಲ್ಲಿ ಮುಳುಗಿ ಗುಗ್ಗರಿ ತಿಂದು ಹುಗ್ಗಿ ಹೋಳಿಗೆ ಇತ್ಯಾದಿ ಮೃಷ್ಟಾನ್ನ ಭೋಜನವನ್ನು ಸವಿದು ಹರ ಗುರುವೇ ಧರೆಗಿಳಿದು ಬಂದನೆಂದು ಸಂತಸದಿಂದ ನಲಿದಾಡಿದರು. ಕಂದ ಶ್ರೀ ಅದೃಶ್ಯ ಶಿವಯೋಗಿಗಳನ್ನು ತೊಟ್ಟಿಲಲ್ಲಿ ಪವಡಿಸಿ 2 ಹಸ್ತಗಳನ್ನು ಬಡಿದಾಗ ಶಿವನಾಮ ಸ್ಮರಣೆಯನ್ನು ಮಾಡುತ್ತಿರುವಂತೆ ಭಾಸವಾಗುತ್ತಿತ್ತು. 2 ಕಾಲುಗಳನ್ನು ಝಾಡಿಸಿ ಜಡವಾದ ಈ ಶರೀರ ಎಂದು ತಮ್ಮ ಶೈಶವಾವಸ್ಥೆಯಲ್ಲಿ ಕಾಲ ಕಳೆದು ಬಾಲ್ಯಾವಸ್ಥೆಯಲ್ಲಿ ಬಾಲಲೀಲೆಗಳನ್ನು ಮಾಡುತ್ತಾ ಜುಳುಜುಳು ನೀನಾದಗೈಯುತ್ತಾ ಶಿವನ ಗುಡಿಯ ಗರ್ಭದೊಳಗೆ ಶಿವನ ಪಾದಪೂಜೆಯನ್ನು ಮಾಡಿ ಕರುಣ ಪ್ರಸಾದವನ್ನು ಪಡೆದು ತನ್ನದೇ ಆದ ವಯ್ಯಾರದೊಂದಿಗೆ ಹರಿಯುತ್ತಿರುವ ಮಲಪ್ರಭೆಯಲ್ಲಿ ಮಿಂದು ದಡದಲ್ಲಿಯೇ ಈಗಲೂ ಸದಾವಕಾಲ ಹಚ್ಚು ಹಸುರಾಗಿರುವ ಬಿಲ್ವಪತ್ರಿಯ ಗಿಡದ ಬಿಲ್ವಪತ್ರಿಗಳನ್ನು ತೆಗೆದುಕೊಂಡು ಗೌಡರ ಮಾವಿನ ತೋಪಿನ ಇಕ್ಕೆಲಗಳಲ್ಲಿರುವ ಅನೇಕ ಥರದ ಫಲಪುಷ್ಪಾದಿಗಳನ್ನು ತೆಗೆದುಕೊಂಡು ನದಿಯ ಮಧ್ಯದಲ್ಲಿಯೇ ಇರುವ ಶಿವಪಾರ್ವತಿ ದೇವಾಲಯದಲ್ಲಿ ಮತ್ತು ಶ್ರೀ ರಾಮಲಿಂಗೇಶ್ವರ ದೇವಸ್ಥಾನಕ್ಕೆ ಹೋಗಿ ಓಂ ನಮಃ ಶಿವಾಯ ಎಂದು ಲಿಂಗ ಪೂಜಾರ್ಚನೆ ಮಾಡುತ್ತಾ ಶಿವ ಧ್ಯಾನಾಸಕ್ತನಾಗಿ ಗಂಟೆಗಟ್ಟಲೆ ಕುಳಿತುಕೊಳ್ಳುವ ಬಾಲಶಿವಯೋಗಿಯಾಗಿದ್ದರು. ಇದನ್ನು ಕಂಡು ತಂದೆ ಶ್ರೀ ಬಸವಯ್ಯ ಸ್ವಾಮಿಗಳು ಮತ್ತು ತಾಯಿ ಮಾತು ಶ್ರೀ ಗಂಗಮ್ಮನವರು ಮತ್ತು ಬಂಧು ಬಳಗ ಗ್ರಾಮದ ಜನರು ನಿಬ್ಬೆರಗಾಗಿ ನಿಲ್ಲುತ್ತಿದ್ದರು. ತಾಯಿಗೆ ಮಗನ ಈ ವಿಚಿತ್ರವಾದ ನಡೆ ಒಂದೊಂದು ಸಾರಿ ವಿಚಲಿತಳನ್ನಾಗಿ ಮಾಡುತ್ತಿತ್ತು. ಆದರೆ ಇವರೊಬ್ಬ ಕಾರಣಿಕ ಪುರುಷನಾಗಿ ಜಗದೋದ್ಧಾರಕನಾಗಿ ಮಹಾಪುರುಷನಾಗುವನೆಂಬ ಮಹಾತ್ಮರಾದ ಗರಗದ ಶ್ರೀ ಮಡಿವಾಳೇಶ್ವರ ಸನ್ನಿಧಿಯ ಆಶೀರ್ವಚನದಿಂದುದಯಿಸಿದ ಕೂಸು ಎಂಬುದು ನೆನಪಿಗೆ ಬಂದಾಗ ಅವರು ಬಾಲಕ ಶ್ರೀ ಅದೃಶ್ಯ ಶಿವಯೋಗಿಗಳವರು ಮಾಡುವ ಅಸದೃಶ್ಯವಾದ ಕ್ರಿಯೆಗಳನ್ನು ನೋಡಿ ಎಲ್ಲರೂ ಆನಂದಿಸುತ್ತಿದ್ದರು. ಹೀಗೆ ಬಾಲಕ ಶ್ರೀ ಅದೃಶ್ಯ ಶಿವಯೋಗಿಗಳವರು ತನ್ನದೇ ಆದ ಬಾಲಲೀಲೆಯಲ್ಲಿ ಕಾಲ ಕಳೆಯುತ್ತಿರುವಾಗ ಶ್ರೀ ಗುರುವಚನೋಪದೇಶವನ್ನಾಲಿಸಿದಾಗಳಹುದು ನರರಿಗೆ ಮುಕುತಿ ಎಂಬುದನ್ನರಿತ ತಂದೆ ಶ್ರೀ ಚನ್ನಬಸವಯ್ಯ ಸ್ವಾಮಿಗಳವರು ಬಾಲಕ ಶ್ರೀ ಅದೃಶ್ಯ ಶಿವಯೋಗಿಗಳವರಿಗೆ ಗುರುವನೊಲವಿಲ್ಲದವನೇನ ನೋದಲು ದೊರೆಯಲರಿಯದು ಸಮ್ಯಕ್ ಜ್ಞಾನ ಎಂದು ಶ್ರೀ ಗುರು ಕರುಣಾಮೃತಧಾರೆಯಾದ ಅಯ್ಯಾಚಾರೆಂಬ ಕ್ರಿಯೆಯನ್ನು ಮಾಡಿಸಿ ಬಾಲಶಿವಯೋಗಿಗಳಿಗೆ ಲಿಂಗ ಪೂಜಾ ವಿಧಾನದಲ್ಲಿ ಗುರುಲಿಂಗ ಜಂಗಮ ಪಾದೋದಕ ಪ್ರಸಾದ ವಿಭೂತಿ ರುದ್ರಾಕ್ಷಿ ಮಂತ್ರಾದಿಗಳಾದಿ ಅಷ್ಟಾವರ್ಣಗಳನ್ನು ಅರಿತು ಲಿಂಗಾಚಾರ ಸದಾಚಾರ ಶಿವಾಚಾರ ಘನಾಚಾರ ಮತ್ತು ಭೃತ್ಯಾಚಾರ ಎಂಬ ಪಂಚಾಚಾರಗಳನ್ನು ಅನುಷ್ಠಾನಗೊಳಿಸಿಕೊಂಡು ಲಿಂಗ ಪೂಜೆಯಲ್ಲಿ ಪರಿಪೂರ್ಣತೆಯ ಸಾಧನೆಯತ್ತ ಸಾಗಲು ದಾರಿ ಮಾಡಿಕೊಟ್ಟರು. ಅಂತೆಯೇ ಶ್ರೀ ಬಾಲಶಿವಯೋಗಿಗಳು ಪ್ರತಿದಿನವೂ 2 ಸಾರಿ ಲಿಂಗ ಪೂಜಾ ಸಾಮರಸ್ಯದಲ್ಲಿ ಲೀನವಾಗಿ ತನ್ನ ತಾನೇ ಮರೆತು ಲಿಂಗವೇ ತಾನಾಗಿ ತಾನೇ ಲಿಂಗವಾಗಿ ಲೀನವಾಗಿ ಶರಣಸತಿ ಲಿಂಗಪತಿ ಎಂಬ ಭಾವದಲ್ಲಿ 2-3 ಗಂಟೆಗಳವರೆಗೆ ನಿಶ್ಶಬ್ದ ನಿರಾಕಾರ ರೂಪವಾಗಿ ಕುಳಿತುಕೊಳ್ಳುತ್ತಿದ್ದರು. ಇದೇ ರೀತಿ ಬಾಲಶಿವಯೋಗಿಗಳು ನದಿ ದಡದಲ್ಲಿ ಪತ್ರಿಯ ಗಿಡದ ಬುಡದಲ್ಲಿ ತಮ್ಮ ಮನಚ್ಚಿಗೆ ಬಂದಾಗ ಮಹಾಬೆಳಗ್ಗೆ ವಿಭೂತಿ ಪಂಚಬ್ರಹ್ಮವೇ ಗುರುದರ್ಶನ ಅಜಾಂಡ ಬ್ರಹ್ಮಾಂಡವೇ ಕರ್ಣಕುಂಡಲ ಆದಿ ಆಧಾರವೇ ಕಕ್ಷಪಾಳ ಅದ್ವೈತವೇ ಯೋಗವಟ್ಟಿಗೆ ಅಚಲಿತವೇ ಕರ್ಪೂರ ಗಗನ ಗಂಭೀರದ ಬಾವಿಯೊಳಗೆ ಅಗೋಚರದ ಅಗ್ಗವನಿಯ ತಂದು ಮಹಾಗನ ಪ್ರಾಣಲಿಂಗಕ್ಕೆ ಮಂಗಳ ಬೆಳಗಿನಲ್ಲಿ ಮಜ್ಜನ ಕಿರಿದು
ಬಿಂದುವಾಕಾಶವೇ ಗಂಧ, ಮಹದಾಕಾಶವೇ ಅಕ್ಷರತೆ, ಪರಾಪರವೇ ಪತ್ರಪುಷ್ಪ, ನಿರ್ಮಲವೇ ಲಿಂಗಾರ್ಚನೆ, ಮಹಾಪ್ರಕಾಶವೇ ಪೂಜೆ, ನಿತ್ಯ ನಿರಂಜನವೇ ಧೂಪದಾರತಿ, ಮಹಾಲಿಂಗದ ಪರಿಮಾಣವೇ ಪ್ರಸಾದ, ಸಮ್ಯಜ್ಞಾನವೇ ಸಂತೋಷ ಎಂಬ ಅಲ್ಲಮ್ಮ ಪ್ರಭುಗಳ ವಚನದ ಸಾರದಂತೆ ಕಾಯವೆಂಬ ಕದಳಿಯ ಹೊಕ್ಕು ಸುಳಿದಾಡುವ ಮಹಾಮಹಿಮಂಗೆ ಇಹಲೋಕವೇನು ಪರಲೋಕವೇನು ಎಂದು ಲಿಂಗ ಪೂಜೆಯಲ್ಲಿ ನಿರತರಾಗಿ ತನ್ನಲ್ಲಿ ತಾನೇ ಮೈಮರೆಯುತ್ತಿದ್ದರು. ಕಾಣದುದ ನರಸುವರಲ್ಲದೆ ಕಂಡುದ ನರಸುವರೇ, ಘನಕ್ಕೆ ಘನವಾದ ವಸ್ತು ತಾನೇ ಗುರುವಾದ, ತಾನೇ ಲಿಂಗವಾದ, ತಾನೇ ಜಂಗಮವಾದ, ತಾನೇ ಪ್ರಸಾದವಾದ, ತಾನೇ ಮಂತ್ರವಾದ, ತಾನೇ ಯಂತ್ರವಾದ, ತಾನೇ ಸಕಲ ವಿದ್ವಾಂಸರೂಪನಾದ, ಇಂತಿವಳನೊಳಕೊಂಡು ಎನ್ನ ಕರಸ್ಥಲಕ್ಕೆ ಬಂದು ಇನ್ನು ನಿರ್ವಿಕಾರ ಖಾನ ಗುಹೇಶ್ವರ ಎಂಬಂತೆ ಶ್ರೀ ಬಾಲಶಿವಯೋಗಿಗಳು ಕರಸ್ಥಲದಲ್ಲಿ ಲಿಂಗವನ್ನಿರಿಸಿ ಪೂಜಾ ನಿರತರಾಗಿ ಸ್ವಯಂ ಲಿಂಗದ ಅನುಭವ ತನಗೆ ದೊರಕೊಂಡು ಬಳಿಕೆ ಆವುದರಲ್ಲಿ ಭೇದವೇನಯ್ಯ ಕೂಡಲ ಸಂಗಮ ದೇವ, ಸರ್ವವೂ ನೀವಾದ ಬಳಿಕ ಆಲಸ್ಯ ಉಂಟೆ ಎಂದು ಲಿಂಗ ಸುಖಿಗಳಾಗಿ ಅತ್ಯಾನಂದದಿಂದ ಕುಣಿದಾಡುತ್ತಿದ್ದರು. ಎತ್ತನ ಮಾಮರ ಎತ್ತನ ಕೋಗಿಲೆ, ಎತ್ತನಿಂದೆತ್ತ ಸಂಬಂಧವಯ್ಯ, ಬೆಟ್ಟದ ನೆಲ್ಲಿಕಾಯಿ ಸಮುದ್ರದೊಳಗನ ಉಪ್ಪು, ಎತ್ತನಿಂದೆತ್ತ ಸಂಬಂಧವಯ್ಯ, ಗುಹೇಶ್ವರ ಲಿಂಗಕ್ಕೂ ಎನಗೂ ಎತ್ತನಿಂದೆತ್ತ ಸಂಬಂಧವಯ್ಯ ಎಂದು ಕರಸ್ಥಲದ ಲಿಂಗವನ್ನು ನೋಡಿ ಏಕೋಭಾವದಿಂದ ಆನಂದ ಪರವಶರಾಗುತ್ತಿದ್ದರು. ಬಾಲಯೋಗಿ ಶ್ರೀ ಅದೃಶ್ಯ ಶಿವಯೋಗಿಗಳು ನದಿಯ ಸ್ನಾನ, ಲಿಂಗ ಪೂಜಾರ್ಚನೆಯಲ್ಲಿ ತಲ್ಲೀನರಾಗಿ ಕೂಡಿರುವುದು ಇತ್ಯಾದಿ ಬಾಲಲೀಲೆಗಳೊಂದಿಗೆ 6 ವರ್ಷಗಳನ್ನು ಕಳೆಯಲು ಜಾನನು ಲೌಕಿಕ ಪಾರಮಾರ್ಥವೆರಡನೂ ಮಾನದೇ ಕೂಡಿ ನಡೆಸುತ್ತಿಹನಂತು ಎಂಬ ಶ್ರೀಮನ್ ನಿರಂಜನ ನಿಜಗುಣ ಶಿವಯೋಗಿಗಳ ಉಕ್ತಿಯಂತೆ ನಹಿ ಜ್ಞಾನೇನ ಸದೃಶ್ಯಂ ಎಂಬುದನ್ನರಿತ ತಂದೆ ತಾಯಂದಿರು ಕಾದರವಳ್ಳಿಯ ಸರ್ಕಾರಿ ಕನ್ನಡ ಶಾಲೆಗೆ 1890ರಲ್ಲಿ 1ನೆಯ ತರಗತಿಗೆ ದಾಖಲಿಸಿದರು. ಅಲ್ಲಿಯೂ ಸಹಿತ ಬೆಳೆಯ ಸಿರಿ ಮೊಳಕೆಯಲ್ಲಿ ನೋಡು ಎಂಬಂತೆ ತನ್ನ ಪ್ರತಿಭೆಯನ್ನು ಜ್ಞಾನದಾಹ ಮತ್ತು ಜಾಣ್ಮೆಯಿಂದ ಎಲ್ಲ ಹುಡುಗರಿಗಿಂತ ಹೆಚ್ಚಿನ ಶ್ರದ್ಧೆ ಮತ್ತು ಆತ್ಮವಿಶ್ವಾಸವನ್ನು ತೋರತೊಡಗಿದರು. ಪಾಠ ಪ್ರವಚನದಲ್ಲಿ ಎಂದೂ ಹಿಂದೆ ಬೇಡದೆ ಗುರುಗಳ ವಾಕ್ಯಾಮೃತವನ್ನು ಆಲಿಸಿ ಓದು ಬರಹದಲ್ಲಿ ತನ್ನದೇ ಆದ ವಿಶಿಷ್ಟ ಸ್ಥಾನವನ್ನು ಅಲಂಕರಿಸುತ್ತಾ ವರ್ಗದಲ್ಲಿ ಎಲ್ಲ ಸಹಪಾಠಿಗಳೊಂದಿಗೆ ಪ್ರೀತಿ, ಪ್ರೇಮ, ವಿಶ್ವಾಸ, ದಯಾಪರತೆ, ಅಂತಃಕರುಣದಿಂದೊಳಗೂಡಿ ಶಾಲೆಯ ಎಲ್ಲ ಕಾರ್ಯಕ್ರಮಗಳಲ್ಲಿ ಮಂಚೂಣಿಯಾಗಿ ಸಹಪಾಠಿಗಳ ಪ್ರೀತಿಗೆ ಪಾತ್ರರಾಗಿ ಹುಲ್ಲಾಗೂ ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗೂ ಕಲ್ಲಾಗೂ ಕಷ್ಟಗಳ ಮಳೆ ಸುರಿಯ ಎಲ್ಲರೊಳಂದಾಗೂ ಮಂಕುತಿಮ್ಮ ಎಂಬಂತೆ ಸಹಪಾಠಿಗಳ ಮತ್ತು ಗುರು ಹಿರಿಯರ ಪ್ರೀತಿಗೆ ಪಾತ್ರರಾಗುತ್ತಾ ಗುರುಗಳ ಆಶೀರ್ವಾದ ಹಾಗೂ ಮೆಚ್ಚುಗೆಗೆ ಭಾಗೀನರಾಗಿ ಎಲ್ಲರ ಮುದ್ದಿನ ಶಿಷ್ಯರಾಗಿ ಎಲ್ಲರಿಗಿಂತ ಮುಂದಿನ ಶ್ರೇಣಿಯಲ್ಲಿ ವಯೋಮಾನಕ್ಕಿಂತ ಹೆಚ್ಚಿನ ಜ್ಞಾನ ಹೊಂದಿ ವಿದ್ಯಾಭ್ಯಾಸದಲ್ಲಿ ಅಚ್ಚರಿಯಾಗುವ ರೀತಿಯಲ್ಲಿ ಕಲಿಕೆಯಲ್ಲಿ ಸಾಧನೆಯನ್ನು ತೋರಿಸುತ್ತಿದ್ದರು. ಇದಕ್ಕೆ ಮೆಚ್ಚಿದ ಗುರುವೃಂದ ಮತ್ತು ಮುಖ್ಯೋಪಾಧ್ಯಾಯರು ನಿಯಮಾನುಸಾರ ಇಂತಹ ಜಾಣ ವಿದ್ಯಾರ್ಥಿಗಳು ಡಬಲ್ ಪ್ರಮೋಷನ್ ಎಂಬ ಹೆಸರಿನಡಿಯಲ್ಲಿ 2 ತರಗತಿಗಳನ್ನು ಒಂದೇ ವರ್ಷದಲ್ಲಿ ಮುಗಿಸಿ ಪಾಸಾಗುವ ಪ್ರಕ್ರಿಯೆಯನ್ನು ಅಳವಡಿಸುವ ನಿಯಮವೂ ಇರುವುದನ್ನು ಪರಿಗಣಿಸಿ ಶಾಲಾ ತಪಾಸಣಾಧಿಕಾರಿಗಳಿಗೆ 4ನೇ ವರ್ಗದಲ್ಲಿ ಓದುತ್ತಿರುವ ಶ್ರೀ ಅದೃಶ್ಯ ಶಿವಯೋಗಿಗಳನ್ನು 4 ಮತ್ತು 5ನೇ ವರ್ಗಗಳಿಗೆ ಒಂದೇ ವರ್ಷದ ಬೋಧನಾ ಕಾಲವೆಂದು ಪರಿಗಣಿಸಿ 1894 6ನೇ ವರ್ಗಕ್ಕೆ ಉತ್ತೀರ್ಣರನ್ನಾಗಿ ಮಾಡುವಂತೆ ವರದಿ ಸಲ್ಲಿಸಿದರು.
ಮುಂದೆ ಶಾಲಾ ತಪಾಸಣಾಧಿಕಾರಿಗಳು ಬಂದು ಇವರ ಚತುರತೆ, ಜ್ಞಾನ ಭಂಡಾರ ಮತ್ತು ಬುದ್ಧಿಮತ್ತೆಯನ್ನು ಕಂಡು ಅಗಾಧ ಆಶ್ಚರ್ಯವಾಗಿ 6ನೇ ವರ್ಗಕ್ಕೆ ಉತ್ತೀರ್ಣತೆಯನ್ನು ನೀಡಿ ಕೃತಕೃತ್ಯರಾದರು. ಮುಂದೆ ಅನ್ನ ಶ್ರೀ ಶಂಕರಯ್ಯನವರು ನಾಗನೂರಿಗೆ ಮುಖ್ಯೋಪಾಧ್ಯಾಯರೆಂದು ಸೇವೆ ಸಲ್ಲಿಸಲು ಸ್ಕೂಲ್ ಬೋರ್ಡದವರು ನೀಡಿದ ಆದೇಶದಂತೆ ಅವರು ಅಲ್ಲಿಗೆ ಹೋಗಲಾಗಿ ಶ್ರೀ ಅದೃಶ್ಯ ಶಿವಯೋಗಿಗಳು ಅವರ ಜೊತೆಗೆ ಹೋಗಿ ನಾಗನೂರಿನಲ್ಲಿ ವಿದ್ಯಾಭ್ಯಾಸ ಮಾಡಿ 6ನೇ ವರ್ಗದಲ್ಲಿ ಪ್ರಥಮರಾಗಿ ಉತ್ತೀರ್ಣರಾಗಿ ಎಲ್ಲರೂ ಮೂಗಿನ ಮೇಲೆ ಬೆರಳಿಡುವಂತೆ ಆಶ್ಚರ್ಯವನ್ನುಂಟು ಮಾಡಿದರು. ಆಗ ನಿಯಮಾನುಸಾರ 6ನೇ ವರ್ಗವನ್ನು ಪ್ರಥಮ ಶ್ರೇಣಿಯಲ್ಲಿ ಪಾಸಾದವರಿಗೆ ಸಹ ಶಿಕ್ಷಕರೆಂದು ಭರ್ತಿ ಮಾಡಿಕೊಳ್ಳುತ್ತಿದ್ದರು. ಅದರಂತೆ ಶ್ರೀ ಅದೃಶ್ಯ ಶಿವಯೋಗಿಗಳಿಗೆ ನಾಗನೂರಿನ ಶಾಲೆಯಲ್ಲಿಯೇ ಸಹ ಶಿಕ್ಷಕರೆಂದು ಕಾರ್ಯನಿರ್ವಹಿಸುವ ಅವಕಾಶವನ್ನು ಕೂಡ ನೀಡಿದರು. ಆಗ ಶ್ರೀ ಅದೃಶ್ಯ ಶಿವಯೋಗಿಗಳವರು ಮಕ್ಕಳಿಗೆ ಅಕ್ಷರಜ್ಞಾನದ ಜೊತೆಗೆ ಲಿಂಗಾರ್ಚನೆ ಮಾಡಿಕೊಳ್ಳುವುದು, ಲಿಂಗಾಂಗ ಸಾಮರಸ್ಯ ಹಾಗೂ ಆತ್ಮಜ್ಞಾನವನ್ನು ಬೋಧಿಸುತ್ತಾ ಅತ್ಯಂತ ಪ್ರೀತಿಯ ಶಿಕ್ಷಕರಾಗಿ ಜನಾನುರಾಗಿಗಳಾದರು. ಆಗ ನಾಗನೂರಿನ ಶ್ರೀ ರುದ್ರಾಕ್ಷಿ ಮಠದ ಮರಿದೇವರಾದ ಶ್ರೀ ಶಿವಬಸಯ್ಯ ಸ್ವಾಮಿಗಳ ತೇಜಸ್ಸು ಹಾಗೂ ಗಾಂಭೀರ್ಯವನ್ನು ಕಂಡು ಅವರನ್ನು ಪ್ರೀತಿ ಮತ್ತು ಸಲುಗೆಯಿಂದ ಕರೆದು ವಿದ್ಯಾಭ್ಯಾಸ ಮಾಡುತ್ತಿದ್ದರು. ಅವರನ್ನು ಬಹಳ ಪ್ರೀತ್ಯಾಧಾರಗಳಿಗೆ ಕಾಣುತ್ತಿದ್ದರು. ಅಕ್ಷರ ಜ್ಞಾನದ ಜೊತೆಗೆ ಶ್ರೀ ನಾಗನೂರು ಶಿವಬಸವ ಸ್ವಾಮಿಗಳಿಗೆ ಲಿಂಗಾರ್ಚನೆ, ಯೋಗ, ಧ್ಯಾನ, ತಪಸ್ಸು, ಲಿಂಗಾಂಗ ಸಾಮರಸ್ಯ ಹಾಗೂ ಓಂಕಾರದ ಮಹತ್ವವನ್ನು ತಿಳಿಸುತ್ತಾ ಅವರಿಗೆ ಗುರುದೀಕ್ಷೆಯನ್ನು ನೀಡಿದರು. ಒಂದು ದಿನ ಅವರನ್ನು ಕರೆದು 1 ರೂಪಾಯಿ ದಕ್ಷಿಣೆಯನ್ನು ಕೊಟ್ಟು, ಈ ದುಡ್ಡನ್ನು ಜೋಪಾನವಾಗಿಟ್ಟುಕೊಳ್ಳಪ್ಪ, ಮುಂದೆ ನೀನು ದೊಡ್ಡ ಮಠವನ್ನು ಕಟ್ಟುವಿ ಎಂದು ಆಶೀರ್ವದಿಸಿದ ಪವಾಡವಾಣಿಯು ಇಂದಿಗೆ ಸತ್ಯವಾಗಿದೆ. ಮುಂದೆ ಅವರು ಬೆಳಗಾವಿಗೆ ಬಂದು ಮಾರುತಿಗಲ್ಲಿಯಲ್ಲಿ ಬಡ ಮಕ್ಕಳಿಗಾಗಿ ಪ್ರಸಾದ ನಿಲಯವನ್ನು ಸ್ಥಾಪಿಸಿ ಜಾತಿ ಭೇದವಿಲ್ಲದೆ ಸಾವಿರಾರು ಬಡ ಮಕ್ಕಳಿಗೆ ವಿದ್ಯಾದಾನ ಅನುಕೂಲತೆಯನ್ನು ಕಲ್ಪಿಸಿ ಜ್ಞಾನದಾಸೋಹವನ್ನು ಕೈಗೊಂಡರು. ಅನೇಕ ವಿದ್ಯಾಸಂಸ್ಥೆಗಳನ್ನು ಸ್ಥಾಪಿಸಿ ಉತ್ತರ ಕರ್ನಾಟಕದಲ್ಲಿ ಇರುವ ಕೆಲವು ಸಂಸ್ಥೆಗಳಲ್ಲಿ ಹಿರಿಯ ಸಂಸ್ಥೆಯಾಗಿ ಇಂದಿಗೂ ಕೂಡ ಬಡ ಮಕ್ಕಳ ಕಲ್ಯಾಣವನ್ನು ಸಾಧಿಸುತ್ತಿದೆ. ಈ ಗ್ರಂಥದ ಸಂಪಾದಕರಾದ ಶ್ರೀ ಅದೃಶ್ಯ ಚಿನ್ನಯ್ಯ ಹಿರೇಮಠ್ KS ಇವರು ಸಹಿತ ಇದೇ ಪ್ರಸಾದ ನಿಲಯದಲ್ಲಿ ಕಲಿಯುತ್ತಿರುವಾಗ ಸ್ನಾನ ಮಾಡಿ ಮಡಿಬಟ್ಟೆ ತೊಟ್ಟು ಪೂಜ್ಯ ಶ್ರೀ ಶಿವಬಸವ ಸ್ವಾಮಿಗಳಿಗೆ ಬೆಳಗ್ಗೆ 4 ಗಂಟೆಯಿಂದ 8 ಗಂಟೆಯವರೆಗೆ ಲಿಂಗ ಪೂಜಾರ್ಚನಾ ಸಮಯದಲ್ಲಿ ಪೂಜಾ ಸಾಮಗ್ರಿಗಳನ್ನು ನೀಡುತ್ತಾ ಅವರ ಲಿಂಗ ಪೂಜಾ ಸಮಯದಲ್ಲಿ ಲಿಂಗಾರ್ಚನೆ ಹಾಗೂ ರುದ್ರಾಭಿಷೇಕದ ಮಂತ್ರಗಳನ್ನು ಪಠಿಸಿ ಅವರ ಅಂತಃಕರುಣಪೂರಿತ ಪ್ರೇಮಾಶೀರ್ವಾದಕ್ಕೆ ಪಾತ್ರರಾಗಿರುತ್ತಾರೆ. ಶ್ರೀ ಅದೃಶ್ಯ ಶಿವಯೋಗಿಗಳ ವಾಣಿಯಂತೆ ಶ್ರೀ ಬಸವ ಸ್ವಾಮಿಗಳ ನಂತರ ಅವರ ಪೀಠಾಧಿಕಾರಿಗಳಾದ ಶ್ರೀ ಪ್ರಭುದೇವರು ರುದ್ರಾಕ್ಷಿಮಠ, ಅವರ ನಂತರ ಶ್ರೀ ಸಿದ್ದರಾಮ ಸ್ವಾಮಿಗಳು ರುದ್ರಾಕ್ಷಿಮಠ ಅವರು ಇನ್ನೂ ಹೆಚ್ಚಿನ ಪ್ರಗತಿಯನ್ನು ಸಾಧಿಸುತ್ತಾ ಅನೇಕ ಶಾಲಾ ಕಾಲೇಜುಗಳನ್ನು ಸ್ಥಾಪಿಸಿ ಧಾರ್ಮಿಕ ಮತ್ತು ಸಾಮಾಜಿಕ ಕಾರ್ಯವನ್ನು ಕೈಗೊಂಡಿರುತ್ತಾರೆ. ಶ್ರೀ ಅದೃಶ್ಯ ಶಿವಯೋಗಿಗಳ ಕೃಪಾ ಆಶೀರ್ವಾದದಿಂದ ದೊರೆತ ಆ 1 ರೂಪಾಯಿ ಮತ್ತು ವಾಣಿಯ ಮಹತ್ವವನ್ನು ಇಂದಿಗೂ ಕಾಣಬಹುದಾಗಿದೆ. ಇಲ್ಲಿ ಸ್ಮರಿಸುತ್ತಾ ಮುಂದೆ ಶ್ರೀ ಅದೃಶ್ಯ ಶಿವಯೋಗಿಗಳು ಸಹ ಶಿಕ್ಷಕ ವೃತ್ತಿಯೊಂದಿಗೆ ಅಭ್ಯಾಸ ಮಾಡುತ್ತಾ ಕ್ರಿಸ್ತಶಕ 1902ರಲ್ಲಿ ಮುಲ್ಕಿ ಪರೀಕ್ಷೆಯನ್ನು ಸಹಿತ ಪ್ರಥಮ ಶ್ರೇಣಿಯಲ್ಲಿ ಪಾಸಾದರು. ನಂತರ ಗುರು ಹಿರಿಯರ ಆಶೆಯಂತೆ ಶಿಕ್ಷಕ ವೃತ್ತಿಗೆ ಬೇಕಾಗುವ ವೃತ್ತಿ ಶಿಕ್ಷಣ ತರಬೇತಿಯನ್ನು ಪಡೆಯಲು ವೃತ್ತಿ ತರಬೇತಿ ಪ್ರವೇಶ ಪರೀಕ್ಷೆಯನ್ನು ಸಹಿತ ಅತ್ಯಂತ ಉನ್ನತ ಶ್ರೇಣಿಯಲ್ಲಿ ಪಾಸಾಗಿ ಸರ್ಕಾರಿ ಶಿಕ್ಷಕರ ತರಬೇತಿ ವಿದ್ಯಾಲಯದಲ್ಲಿ 3 ವರ್ಷಗಳ ಅವಧಿಗೆ ಶಿಕ್ಷಣ ಪಡೆಯಲು ಕ್ರಿಸ್ತಶಕ 1903ರಲ್ಲಿ ಧಾರವಾಡಕ್ಕೆ ತೆರಳಿದರು. ಏತನ್ಮಧ್ಯೆ ಶ್ರೀ ಅದೃಶ್ಯ ಶಿವಯೋಗಿಗಳ ಅಣ್ಣನಾದ ಶ್ರೀ ಶಂಕರಯ್ಯನವರಿಗೆ ಚಿಕ್ಕೊಪ್ಪದ ಕುಲಕರ್ಣಿಯವರ ಕನ್ಯೆಯನ್ನು
ಶ್ರೀ ಗಂಗಯ್ಯನವರಿಗೆ ಇಟಗಿಯ ಕಲ್ಮಠದ ಕನ್ಯೆಯನ್ನು ಲಗ್ನ ಮಾಡಿ ಇಬ್ಬರು ಮಕ್ಕಳನ್ನು ಸಂಸಾರಿಗಳನ್ನಾಗಿ ಮಾಡಿ ತಂದೆ ತಾಯಿಗಳು ತೃಪ್ತರಾಗಿದ್ದರು. ಬೈಲೊಂಗಲ್ ತಾಲೂಕಿನ ನಾಗನೂರಿನಲ್ಲಿ ಶ್ರೀ ಶಂಕರಯ್ಯನವರು ಶಿಕ್ಷಕ ವೃತ್ತಿಯಿಂದ ಜೀವನ ಸಾಗಿಸುತ್ತಿದ್ದರು. ಆ ಸಮಯದಲ್ಲಿ ವಿಧಿವಶಾತ್ ಇವರ ಹೆಂಡತಿ ಅಕಾಲಿಕವಾಗಿ ಶಿವಾಧೀನರಾದರು. ಮತ್ತೆ ಶ್ರೀ ಶಂಕರಯ್ಯನವರು ಲಿಂಗನ ಮಠದ ಕನ್ಯೆಯನ್ನು ಪುನಃ ಲಗ್ನವಾಗಿ ಉಗರಗುಳಕ್ಕೆ ವರ್ಗವಾಗಿ ತಮ್ಮ ಸಂಸಾರ ನೌಕೆಯನ್ನು ದಾಟಿಸುತ್ತಿದ್ದರು. ಅಲ್ಲಿಯೂ ಸಹಿತ ಅವರ ದುರ್ದೈವಕ್ಕೆ ಎಡೆಯಿಲ್ಲದೆ ಎರಡನೇ ಹೆಂಡತಿಯೂ ಸಹಿತ ಅಕಾಲಿಕವಾಗಿ ವಿಧಿವಶಾತ್ ಶಿವಾಧೀನರಾದರು. ಇದನ್ನು ಸೈರಿಸದೆ ಶ್ರೀ ಶಂಕರಯ್ಯ ಮಾಸ್ತರರವರು ಅನಾರೋಗ್ಯದಿಂದ ಬಳಲಲು ಪ್ರಾರಂಭಿಸಿ ಅವರೂ ಸಹಿತ ಶಿವನ ಪಾದವನ್ನು ಸೇರಿದರು. ಈ ಎಲ್ಲ ದುರ್ಘಟನೆಗಳಿಂದ ಚರಂತಿ ಮಠದ ಮನೆತನದ ಮೇಲೆ ಆಘಾತವಾಗಿರತಕ್ಕಂತಹ ಬ್ರಹ್ಮಾಸ್ತ್ರ ಬಿದ್ದಂತೆ ಮತ್ತು ಸಿಡಿಲು ಬಡಿದಂತೆ ಭಾಸವಾಗುತ್ತಿತ್ತು. ತಾಯಿ ಗಂಗಮ್ಮನಿಗೆ ತಾನು ಮತ್ತು ತನ್ನ ಕುಟುಂಬ ವರ್ಗ ನಿರ್ಗತಿಕರಾದ ಭಾವ ಉಕ್ಕಿ ಬಂದು ಜೀವನದಲ್ಲಿ ಜಿಗುಪ್ಸೆ ಬಂದು ಅತ್ಯಂತ ದುಃಖಪಡುತ್ತಿದ್ದರು. ಈ ಎಲ್ಲ ಸಂದರ್ಭಗಳು ಕಾಲೇಜಿನಲ್ಲಿ ಓದುತ್ತಿರುವ ಶ್ರೀ ಅದೃಶ್ಯ ಶಿವಯೋಗಿಗಳ ಗಮನಕ್ಕೆ ಬಂದಾಗ ಶ್ರೀ ಸಿದ್ದರಾಮ ಶಿವಯೋಗಿಗಳು ಹೇಳಿದಂತೆ ಪರತರವ ಸಾಧಿಸುವಡೆ ಪ್ರಪಂಚದ ವಿಷಯ ಅಳಿದಿರಬೇಕು, ರಾಜ್ಯವ ಸಾಧಿಸುವಡೆ ಪ್ರಾಣದಾಶೆಯ ಮರೆದಿರಬೇಕು, ವಿದ್ಯೆಯ ಸಾಧಿಸುವಡೆ ಅನ್ಯ ಆಶೆಯ ಮರೆದಿರಬೇಕು, ಕಪಿಲ ಸಿದ್ಧ ಮಲ್ಲಿಕಾರ್ಜುನನ ಕೂಡುವಡೆ ಸಂಶಯವಳಿದು ನಿಶ್ಚಿಂತನಾಗಬೇಕು ಎಂಬಂತೆ ಸಾಧನಗೈಯಲ್ಲೂ ಅನ್ಯ ವಿಷಯಗಳೆಲ್ಲವನ್ನೂ ಮರೆತು ನಿಶ್ಚಿಂತವಾದರು. ವಿಷಮ ಸಂಸಾರವಿದನು ಕನಸೆಂದರೆ ಮಾರಮರ್ಧನ ಗುರುಶಂಭುಲಿಂಗವನ್ನೂಲಿಸಿ ಗಂಭೀರ ಸುಖದೊಳಿರು ಎಂಬ ಶ್ರೀಮನ್ ನಿಜಗುಣ ಶಿವಯೋಗಿಗಳ ಉಕ್ತಿಯನ್ನು ಜ್ಞಾಪಿಸುತ್ತಾ ನಿಜೈಕ್ಯ ಸಾಧಾನಂದದಲ್ಲಿ ತಾನಿರುತ್ತಿದ್ದರು. ವಿಷಯಾಖ್ಯ ಗ್ರಹೋಹೇನ ಸುವಿರಕ್ತ್ಯಸಿನಾಹತಂ ಸ ಗಚ್ಚತಿ ಭವಾಂಬೋಧೆಂ ಪಾರಂ ಪ್ರತ್ಯೂಹವರ್ಜಿತಂ. ಯಾವನೋ ದೃಢ ವೈರಾಗ್ಯವೆಂಬ ಕತ್ತಿಯಿಂದ ವಿಷಯಾಭಿಲಾಷೆ ಎಂಬ ಮೊಸಳೆಯನ್ನು ಕೊಲ್ಲುತ್ತಾನೆಯೋ ಅವನೇ ವಿಘ್ನಶೂನ್ಯನಾಗಿ ಸಂಸಾರ ಸಮುದ್ರದ ಆಚೆಯ ತೀರವನ್ನು ಹೊಂದುತ್ತಾನೆ. ಮೋಕ್ಷಸ್ಯ ಕಾಂಕ್ಷಾ ಯದಿ ವೈಥಾವಾಸ್ತಿ ತ್ಯಜಾತಿ ದೂರಾದ್ವಿಷಯಾನ್ ವಿಷಯಂ ಯಥಾ ಪೀಯೂಷವತ್ತೋಷದಯಾ ಕ್ಷಮಾರ್ಚವ ಪ್ರಶಾಂತಿದಾಂತಿರ್ಭಜ ನಥ್ಯಮಾಧರಾತ್. ನಿನಗೆ ಮೋಕ್ಷದ ಅಭಿಲಾಷೆ ಇದ್ದದ್ದೇ ಆದರೆ ವಿಷಯಗಳನ್ನು ವಿಷಯದಂತೆ ಅತಿ ದೂರದಲ್ಲಿಯೇ ತ್ಯಜಿಸು. ಸಂತೋಷ, ದಯೆ, ದಕ್ಷೆ, ಸರಳತೆ, ಶಮ, ಧಮ ಇವುಗಳನ್ನು ಅಮೃತದಂತೆ ನಿತ್ಯವೂ ಪ್ರೀತಿಯಿಂದ ಸೇವಿಸು ಎಂದು ಶ್ರೀಮದ್ ಶಂಕರಾಚಾರ್ಯರು ಹೇಳಿದಂತೆ ವಿಷಯಾದಿ ಗುಣಗಳ ಕಡೆಗೆ ಶ್ರೀ ಅದೃಶ್ಯ ಶಿವಯೋಗಿಗಳವರು ಲಕ್ಷ್ಯ ಕೊಡದೆ ಪಾಠಾಭ್ಯಾಸದಲ್ಲಿ ಸತತವಾಗಿ ಪ್ರಯತ್ನಶೀಲರಾಗಿ ವಿದ್ಯಾರ್ಜನೆಯನ್ನು ಮಾಡುತ್ತಾ 3 ವರ್ಷದ ಶಿಕ್ಷಕರ ತರಬೇತಿಯನ್ನು ಪ್ರಥಮ ಸ್ಥಾನ ಪಡೆದು ಕ್ರಿಸ್ತಶಕ 1906ರಲ್ಲಿ ಉತ್ತೀರ್ಣರಾದರು. ಇದನ್ನು ಮನಗಂಡ ಜಿಲ್ಲಾ ಸ್ಕೂಲ್ ಬೋರ್ಡ್ದವರು ಚಿಕ್ಕೋಡಿ ಪ್ರಾಥಮಿಕ ಶಾಲೆಗೆ 1/12/1902ರಲ್ಲಿ ಇವರ 22ನೇ ವಯಸ್ಸಿಗೆ ಶಿಕ್ಷಕರೆಂದು ಆದೇಶವನ್ನು ನೀಡಿದರು. ತದನಂತರ ಶ್ರೀಗಳವರು ಕಾದ್ರವಳ್ಳಿಗೆ ಬಂದು ತಾಯಿ ಗಂಗಮ್ಮನವರಿಗೆ ತಿಳಿಸಿ ಅವರ ಆಶೀರ್ವಾದ ಪಡೆದು ಸಕಲ ಬಂಧು ಬಳಗದವರೊಡನೆ ಆನಂದದಿಂದ 2-3 ದಿನಗಳಿದ್ದು ಕಳೆದು ಚಿಕ್ಕೋಡಿಗೆ ಶ್ರೀ ಬಸಪ್ಪ ಹುಡೇದ್ಮನಿ ಎಂಬ ಗೃಹಸ್ಥರನ್ನು ಕರೆದುಕೊಂಡು ದಿನನಿತ್ಯಕ್ಕೆ ಬೇಕಾಗುವ ಎಲ್ಲ ಸಾಮಗ್ರಿಗಳನ್ನು ಕುದುರೆಯ ಮೇಲೆ ಹೇರಿಕೊಂಡು ಸುಳೆಬಾವಿ ರೈಲು ನಿಲ್ದಾಣದವರೆಗೆ ಕರೆದುಕೊಂಡು ಹೋಗಿ ರೈಲಿನ ಮೂಲಕ ಚಿಕ್ಕೋಡಿಗೆ ಹೋಗಿ ಪ್ರಾಥಮಿಕ ಶಾಲಾ ಶಿಕ್ಷಕ ವೃತ್ತಿಯನ್ನು ಅಲಂಕರಿಸಿದರು.
ಎಂಬಲ್ಲಿಗೆ 3ನೇ ಅಧ್ಯಾಯವು ಸಂಪೂರ್ಣ. ಮಂಗಳಂ ಮಹಾ ಶ್ರೀ ಶ್ರೀ ಶ್ರೀ. ಜೈ ಜೈ ಶಿವನ ಪಾರ್ವತಿ ಪತಿ ಹರ ಹರ ಮಹಾದೇವ.